बेळगाव उत्तर विभागाचे आदरणीय पोलीस महानिरीक्षक चेतन सिंग राठोड IPS यांनी आज रामदुर्ग जनस्नेही पोलीस ठाण्याला भेट दिली. भेटीदरम्यान त्यांनी कायदा आणि सुव्यवस्थेची परिस्थिती तपासली. तसेच गुन्हे नियंत्रण आणि शोधकार्य अधिक प्रभावी करण्यासाठी मौल्यवान सूचना दिल्या. त्यांनी ठाण्यातील अधिकारी व कर्मचाऱ्यांशी चर्चा करून कार्यक्षेत्रातील आव्हाने आणि त्यावर उपाययोजना याबद्दल मार्गदर्शन केले. भेटीच्या निमित्ताने IGP राठोड यांनी पोलीस ठाण्याच्या परिसरात वृक्षारोपण करून पर्यावरण संवर्धनाचा संदेश दिला. ಕಳೆದ ಬಾರಿ ಸಹ ಒಂದು ಸರ್ಕಲ್ ಆಫೀಸ್ ನ ಇನ್ಸ್ಪೆಕ್ಷನ್ ಇತ್ತು. ಈಗ ನಮ್ಮ ಇಲಾಖೆನಲ್ಲಿ ಇಂಟರ್ನಲ್ ಒಂದು ಇನ್ಸ್ಪೆಕ್ಷನ್ ನ ಒಂದು ಟ್ರೆಡಿಷನ್ ಇರ್ತದೆ. ಅದರಲ್ಲೇ ನಾವು ಸ್ಟೇಷನ್ ನ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಈಗಾಗಲೇ ಬಂದಿದೆ. ಆನ್ಯುವಲ್ ಇನ್ಸ್ಪೆಕ್ಷನ್ ನಲ್ಲಿ ನಾವು ಅವರದ್ದು ಕಾರ್ಯವೈಖರಿ ಹೇಗಿದೆ, ಹೆಂಗೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಆಫೀಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ, ಅವರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ. ಏನಾದರೂ ಸುಧಾರಣೆ ಅವಶ್ಯಕತೆ ಇದ್ರೆ ಅವರಿಗೆ ಸೂಕ್ತ ಸಲಹೆ ಸೂಚನೆಯನ್ನು ನೀಡ್ತೀವಿ. ಮತ್ತೆ ಈ ಬಾರಿ ಏನಂತ ಮೇಂಟೆನೆನ್ಸ್ ನ ಅವಶ್ಯಕತೆ ಇರ್ತದೆ. ಸ್ವಲ್ಪ ಅದರಲ್ಲಿ ಸಿಬ್ಬಂದಿಗಳು ಸಹ ಸೇರ್ಕೊಂಡು ಸ್ವಚ್ಛತೆಯನ್ನು ಗೋಡಿಸ್ಕೋಬೇಕು ಅಂತ ನಾವು ಸೂಚನೆ ನೀಡಿದ್ವಿ. ಅದು ಟ್ರಾಫಿಕ್ ಪೋಸ್ಟ್ ಗಾಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ಜೊತೆಗೆ ಸೂಕ್ತ ಸೂಚನೆನ ಆಫೀಸರ್ಗಳಿಗೆ ನೀಡಿದ್ದೇನೆ. ಹಿಂದಿನ ವರ್ಷಗಿಂತ ಈ ಸಾರಿ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಕೇಸಸ್ ಕಡಿಮೆ ಕಂಡು ಬರ್ತಾ ಇರೋದ್ರಿಂದ ಅವರಿಗೆ ಹೆಚ್ಚಿನ ಕೇಸಸ್ ಹಾಕಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ. या प्रसंगी बेळगाव अतिरिक्त पोलीस अधीक्षक रामगोंडा बसरगी, DSP चिदंबर मडिवळर, CPI विनायक बडिगे, रामदुर्ग PSI सविता मुन्याळ, कटकोळ PSI बसवराज कन्नूर तसेच पोलीस विभागाचे अधिकारी आणि कर्मचारी उपस्थित होते. निखिल पत्तार, KMM मराठी, रामदुर्ग.